ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು 1.5 kg ಮಟನ್ ತೊಗೊಂಬಂದಿದ್ದೆ. ಒಂದು ಅರ್ಧ kg ನಾನು ಫ್ರೈ ಮಾಡ್ತಾಯಿದ್ದೀನಿ. 1 kg ನಾನು ನಾಳೆ ಸಾಂಬಾರು ಮಾಡ್ಕೊಳ್ಳೋಣಂತ ಫ್ರೈ ಮಾಡಿ ಅರಿಶಿನ ಪುಡಿ, ಉಪ್ಪು, ಈರುಳ್ಳಿ ಹಾಕಿ ಫ್ರೈ ಮಾಡಿ ಒಂದು ವಾರ ತನಕ ಇಟ್ಟರು ಕೂಡ ಏನಾಗೋದಲ್ಲ. ನೀವು ಯಾವಾಗ ಬೇಕಾದರೂ ಸಾಂಬಾರು ಮಾಡ್ಕೋಬೋದು. ಅದಕ್ಕೋಸ್ಕರ ಈಗ 1 kg ಮಟನ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ. 1 ಸ್ಪೂನ್ ಹಾಕಿದ್ದೀನಿ, 2 ಸ್ಪೂನ್ ಹಾಕಿದ್ದೀನಿ, 3 ಸ್ಪೂನ್ ಎಣ್ಣೆ ಬಿಸಿ ಆಗಬೇಕು. ಈಗ ಎಣ್ಣೆ ಬಿಸಿ ಆಗಿದೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ವಲ್ವ, ಇದರಲ್ಲಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಬೇಕಾಗ್ತದೆ ಈರುಳ್ಳಿನ. ಇಷ್ಟಾದರೆ ಸಾಕಾಗ್ತದೆ. ಈಗ 1 kg ಮಟನ್ ತೊಗೊಂಡಿದ್ವಲ್ವ, ಅದನ್ನ ಹಾಕೋಣ. ಕುರಿ ಮಾಂಸ ತೊಗೊಂಡಿದ್ದೀನಿ ನಾನು. ಮೇಕೆದಲ್ಲ, ಕುರಿದು. ನೋಡಿ, 1 ಸ್ಪೂನ್ ಉಪ್ಪು, 1/4 ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ನೋಡಿ, ಅರಿಶಿನ ಉಪ್ಪು ಚೆನ್ನಾಗಿ ಒಂದಕ್ಕಿನ್ನಂಗೆ ನಾವು ಮಿಕ್ಸ್ ಮಾಡಿದ್ದೀವಿ. ಈಗ ನಾವು ಅದು ಎಣ್ಣೆ ಬರೋ ತನಕ ನಾವು ಕುದಿಸ್ಬೇಕಾಗ್ತೈತಿ. ಈಗ ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ. ಈಗ ತೆಗೆದು ನೋಡೋಣ. ಒಂದು 2 ನಿಮಿಷ ಬಿಟ್ಟಿದ್ವಲ್ಲ, ಈ ನೀರೆಲ್ಲ ಹೋಗಬೇಕು. ಅಲ್ಲಿವರೆಗೆ ನಾವು ಕುದಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಇನ್ನೊಂದು 5 ನಿಮಿಷ ಮುಚ್ಚೋಣ. ನೋಡಿ ಫ್ರೆಂಡ್ಸ್, ಈಗ 5 ನಿಮಿಷ ಬಿಟ್ಟಿದ್ವಿ. ಈಗ ತೆಗೆದು ನೋಡೋಣ. ನೋಡಿ, ನೀರೆಲ್ಲ ಹೋಗಿದೆ, ನೀರೇ ಇಲ್ಲ. ನೋಡ್ತಾ ಇರ್ಬೋದು ನೋಡಿ. ನಾವು ಈ ಥರ ನಾವು ಬೆನ್ಸ್ಕೋಬೇಕಾಗ್ತದೆ. ಇದು ನೋಡಿ, ನೀರಿನ ಅಂಶನೇ ಇರಬಾರ್ದು, ಎಣ್ಣೆಗೆ ಫ್ರೈ ಆಗಿರಬೇಕು. ಇನ್ನೊಂದು 2 ನಿಮಿಷ ಬಿಡೋಣ, ಚೆನ್ನಾಗಿ ಫ್ರೈ ಆಗಲಿ. ಈಗ ಇದು 2 ನಿಮಿಷ ಆಗಿದೆ. ನೋಡೋಣ, ಇದಾಗಿದೆ. ಈಗ ನೋಡಿ, ಕಾಣಿಸ್ತದೆ ನೋಡಿ, ನೀರೆಲ್ಲ ಹೋಗಿದೆ. ನಾನೀಗ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ನೋಡಿ, ಎಣ್ಣೆ ಎಲ್ಲ ಸೇರಿ ಹಾಕಬೇಕು. ನಾನು ಇದ್ರಾಗ ತೆಗೆದಿಟ್ಕೊಂಡಿದ್ದೀನಿ. ಕುಕ್ಕರಿಂದ ನಾನು ಇದ್ರಾಗ ತೆಗೆದಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ. ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ. ನಾನು ಇಜಲ್ ಕೂಡ ಹಾಕಿಲ್ಲ. ಇದು ಮಟನ್ 1 kg ಮಟನ್ ತೊಗೊಂಡಿದ್ನಲ್ವ, ಇಜಲ್ ಕೂಡ ಹಾಕಿಲ್ಲ. ಬರೀ ಎಣ್ಣೆಗೆ ಫ್ರೈ ಮಾಡಿದ್ದೀನಿ. ಅರಿಶಿನ ಪುಡಿ, ಉಪ್ಪು, ಈರುಳ್ಳಿ, ಎಣ್ಣೆ ಅಷ್ಟೇ. ಅವು 4 ಮಾತ್ರ ಹಾಕಿ ನಾವು ಫ್ರೈ ಮಾಡಿದ್ದೀನಿ. ಅದಕ್ಕೋಸ್ಕರ ಅಂದರೆ ನಾವು ಈಗ ಒಂದು ವಾರ ಇಟ್ಕೊಂಡ್ರೆ ಕೂಡ ಏನೇನೂ ಆಗೋಲ್ಲ. ಇದು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ ಬರೀ ಎಣ್ಣೆಗೆ ಫ್ರೈ ಮಾಡಬೇಕು. ನೀರು ಹಾಕಿ ಇಜಲ್ ಕೂಡ ಹಾಕ್ಬಾರ್ದು. ಹಂಗೆ ನಾವು ಫ್ರೈ ಮಾಡಬೇಕಾಗ್ತಾಯಿದೆ. ನಾನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗ್ತಾಯಿದೆ. ನಾನು ಸಿಮ್ಮಲ್ಲಿಟ್ಟು ಫ್ರೈ ಮಾಡಿದ್ದೀನಿ. ಈಗ ನೋಡಿ, ಈ ಫ್ರಿಜ್ಜಿನಲ್ಲಿ ಇಡ್ತಾಯಿದ್ದೀನಿ, ತಣ್ಣಗಾಗಿರೋದು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಮಟನ್ ಸಾರು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಭಾನುವಾರ ತೋರಿಸಿದ್ನಿ. ಉಪ್ಪು, ಖಾರ, ಎಣ್ಣೆ, ಒಂದು ಈರುಳ್ಳಿ, ನೀರು ಹಾಕ್ಲಾರ್ದಂಗೆ ನಾನು ಹಂಗೆ ಎಣ್ಣೆಗೆ ಬೆನೆಸಿ ಇಟ್ಕೊಂಡಿದ್ದೀನಿ. ಈಗ ಆಯ್ತಾರು ತಂದಿರೋದು. ಈಗ ಮಂಗಳವಾರ ದಿನ ಮಾಡ್ತಾಯಿದ್ದೀನಿ. ಏನೇನಾಗಿಲ್ಲ ನೋಡಿ. ಒಂದು ಅರ್ಧ ತಾಸು ಫ್ರಿಜ್ಜಿನಲ್ಲಿ ನಾನು ತೆಗೆದು ಒಂದು ಅರ್ಧ ತಾಸು ಹೊರಗಡೆ ಇಟ್ಬಿಡಬೇಕು. ನೋಡಿ, ಏನಾಗಿಲ್ಲ ಅದು ಮಟನ್ನು. ನೋಡಿ, ತುಂಬ ಚೆನ್ನಾಗಿರ್ತದೆ. ನೀವು ಬೇಕಂದ್ರೆ ಒಂದು 4-5 ದಿವಸ ಇಟ್ಕೊಂಡು ಮಾಡ್ಕೋಬೋದು. ಒಂದು ವಾರ ತಗೊಂಡು ಇಟ್ಕೋಬೋದು. ಚೆನ್ನಾಗಿ ಎಣ್ಣೆಗೆ ಬೆನೆಸಿ ಇಡಬೇಕು. ಯಾವುದನ್ನಲ್ಲಿ ಚಿಕನ್ ಆಗಲಿ ಮಟನ್ ಆಗಲಿ ನೀರು ಹಾಕಕ್ಕೆ ಹೋಗ್ಬಾರ್ದು. ಅದೇ ನೀರಲ್ಲಿ ನಾವು ಬೆನೆಸ್ಬೇಕಾಗ್ತದೆ. ನೀರೆಲ್ಲ ಹೋಗಿ ಎಣ್ಣೆಲ್ಲ ಬರಬೇಕು, ಅಲ್ಲಿವರೆಗೆ ನಾವು ಬೆನೆಸ್ಬೇಕಾಗ್ತದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಈಗ ಒಂದು ಅರ್ಧ ತಾಸು ನಾನು ಫ್ರಿಜ್ಜಿನಾಗ ಇಟ್ಟಿದ್ನೆಲ್ಲ, ಒಂದು ಅರ್ಧ ತಾಸು ಮುಂಚೆನೇ ನಾನು ಹೊರಗಡೆ ತೆಗೆದಿಟ್ಟಿದ್ದೀನಿ. ಈಗ ಈ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಮಟನ್ ಸಾರು ಮಾಡ್ತಾಯಿದ್ದೀನಿ ನಾನು. ನಂತರ ಸಾಮಾನುಗಳು ನೋಡೋಣ. ನೋಡಿ, 1-2 ಈರುಳ್ಳಿ ಮೀಡಿಯಮ್ ಸೈಜು ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಣ ಕೊಬ್ಬರಿ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ. 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಪಲಾವ್ ಎಲೆ, ಏಲಕ್ಕಿ, ಲವಂಗ 2 ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. 1-3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದ್ರಾಗ ಎಣ್ಣೆ ಕಾಯಿಲ ಬೆನೆಸ್ಕೊಂಡಿದ್ದೀನಲ್ವ, 1-3 ಸ್ಪೂನ್ ಹಾಕ್ತಾಯಿದ್ದೀನಿ ಸಾಕು. ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 2-3 ಎಲೆ ಇಟ್ಕೊರಿ, ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ.
ಇದನ್ನು ಅನ್ಸುತ್ತೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನ ಫ್ರೈ ಮಾಡಬೇಕು. ನೋಡಿ ಈಗ ಒಂದೆರಡು ನಿಮಿಷ ಹುರಿದಿದ್ವಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಲ್ವ ಹಾಕ್ತಾ ಇದ್ದೀನಿ. ನಾನು ಮೊನ್ನೆ ಭಾನುವಾರ ರುಬ್ಬಿಟ್ಕೊಂಡಿದ್ದೆ. ನೋಡಿ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನೋಡಿ ಇದನ್ನ ಚೆನ್ನಾಗಿ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕಾಗ್ತದೆ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಹೆಂಗೆ ಫ್ರೈ ಮಾಡಿದ್ವಿ ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕಾಗ್ತದೆ. ಇದು ಕೂಡ ಹಸಿ ವಾಸನೆ ಹೋಗ್ಬೇಕು ನೀಟಾಗಿ. ತೊಗೊಂಡಿದ್ದೇನೆ ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದೊಂದೇ 1-2 ಸೆಕೆಂಡ್ ನಾವು ಹುರ್ಕೋಬೇಕಾಗ್ತದೆ. ಯಾಕಂದರೆ ಅದು ಒಂದೇ ಸಲ ಹಾಕಿಬಿಟ್ರೆ ಅದು ಎಲ್ಲ ಸಲ ಹಸಿ ವಾಸನೆ ಥರ ಆಗ್ತದೆ ಸಾಂಬಾರು ಮಾಡಿದರೆ. ಅದಕ್ಕೋಸ್ಕರ ನೋಡಿ ಈ ಪಾತ್ರೆ ತುಂಬಾ ಹೆಲ್ಪ್ ಆಗಿದೆ. ಏನು ಮಾಡಿದ್ರು ಕೂಡ ನಟಿಯೇನಲ್ಲ ಪಾತ್ರೆ ನಾವು ಒತ್ತೋದಿಲ್ಲ ಏನಿಲ್ಲ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ನಾವು ಏನು ಫ್ರೈ ಮಾಡಿದ್ರು ಕೂಡ ಏನಾರ ಪಲ್ಯ ಮಾಡಿದ್ರು ಕೂಡ ಒಂದು ಸೆಕೆಂಡ್ ನಾವು ಮರ್ತು ಬಿಟ್ಟರು ಕೂಡ ಹತ್ತೋದಿಲ್ಲ ಇದರಲ್ಲಿ. ನೋಡಿ ಎಷ್ಟು ಸೂಪರ್ ಆಗುತ್ತೆ ಇದ್ರೆ ಅಷ್ಟು ಸೂಪರ್ ಆಗಿದೆ. ನನಗೆ ತುಂಬಾ ಹೆಲ್ಪ್ ಆಗಿತ್ತು ಇದರಿಂದ. ನೀವು ಮನೇಲಿ ಮಾಡ್ಕೊಂಡು ನೋಡ್ರಿ. ಇಂಥ ಪಾತ್ರೆ ತೊಗೊಂಡು ಸಿರಮಿಕ್ ಪಾತ್ರೆ ಇದು ತುಂಬಾ ಚೆನ್ನಾಗಿದೆ. ಇದು 10 ವರ್ಷದಿಂದ ಉಪಯೋಗಿಸ್ತಿದ್ವಿ. ಇದು ಏನೇನಾಗಿಲ್ಲ, ತುಂಬ ಚೆನ್ನಾಗಿದೆ. ತುಂಬಾ ಹೆಲ್ಪ್ ಆಗಿದೆ ನನಗೆ ಇದರಿಂದ. ಈಗ ಸ್ವಲ್ಪ 1-2 ನಿಮಿಷ ನಾವು ಮುಚ್ಚಿಟ್ಬಿಡೋಣ. ಅದು ಆಗ್ತದೆ ನೋಡಿ. ಈಗ ತೆಗೆದು ನೋಡೋಣ 2 ನಿಮಿಷ ಆಯಿತು. ಎಣ್ಣೆಲ್ಲ ಮೇಲೆ ಬಂದಿದೆ ನೋಡ್ತಾ ಇರ್ಬೋದು. ನಾವು ಹಿಂಗೆ ಫ್ರೈ ಮಾಡಬೇಕಾಗ್ತದೆ ನೋಡಿ. ಇಲ್ಲಿವರೆಗೆ ನಾವು ಫ್ರೈ ಮಾಡಬೇಕಾಗ್ತದೆ. ಇದನ್ನ ಕಾಯಿ ಪೇಸ್ಟ್ ಹಾಕಿ ಇಟ್ಕೊಂಡು ಒಣ ಕೊಬ್ಬರಿ ಪೇಸ್ಟ್ ಇದು, ಹಸಿ ಕೊಬ್ಬರಿ ಪೇಸ್ಟ್ ಅಲ್ಲ, ಒಣ ಕೊಬ್ಬರಿದು. ನಾನು ಒಂದು ಅರ್ಧ ತೊಗೊಂಡಿದ್ದೆ, ಅರ್ಧ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಬರಲ್ಲ ಅಂತ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದೊಂದು 2 ನಿಮಿಷ ಇಡಬೇಕಾಗ್ತೈತಿ. ಎಣ್ಣೆ ಮೇಲೆ ಬರೋ ತನಕ ಮಿಕ್ಸ್ ಮಾಡಿದ್ದಾಗಿದೆ. ಇನ್ನೊಂದು 2 ನಿಮಿಷ ಇದನ್ನು ಬಿಟ್ಬಿಡೋಣ ಮುಚ್ಚಿ. ಮೀಡಿಯಮ್ ಉರಿಯಲ್ಲಿ ಇಡ್ರಿ, ಯಾಕಂದ್ರೆ ಜಾಸ್ತಿ ಉರಿಯಕ್ಕೆ ಕೂಡ ಹೋಗೋಕೆ ಹೋಗ್ಬೇಡ್ರಿ. ನೋಡಿ 2 ನಿಮಿಷ ಬಿಟ್ಟಿದ್ದೀವಲ್ಲ, ನೋಡೋಣ. ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಎಣ್ಣೆಲ್ಲ ಮೇಲೆ ಬಂದಿದೆ ನೋಡ್ತಾ ಇರ್ಬೋದು ನೋಡಿ. ಈಗ ನಾವು ಖಾರ ಪುಡಿ ಹಾಕೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕೋಣ. 1-3 ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ ನಾನು. ಇದು ಖಾರ ಜಾಸ್ತಿ ಇಲ್ಲಿದು, ಮನೆಯಲ್ಲೇ ಮಾಡಿದ್ದಿದ್ದು ಖಾರ ಪುಡಿ. ನಾವು ಕೆಬ್ಬಣ್ಣಲಿಂದ ಕೊಡ್ತಾ ಇದೆ ನೋಡು, ಅದರಿಂದ ನಾವು ಮಾಡಿಸಿದ್ದು. 3 ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಲ್ಲ ನೀಟಾಗಿ ಮಸಾಲೆಲ್ಲ ನೀಟಾಗಿ ಹೊಂದ್ಕೋಬೇಕು. ನಾವು ಅಲ್ಲಿವರೆಗೆ ಮಿಕ್ಸ್ ಮಾಡಬೇಕಾಗ್ತದೆ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ಕಾಯಿ ರುಬ್ಕಿನಿದೆಲ್ಲ ಅದೇ ನೀರಿದು ತೊಳೆದು ಒಂದು ಸೈಡ್ಗೆ ಇಟ್ಕೊಂಡಿದ್ದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೊಂದು 2 ನಿಮಿಷ ಬಿಡಬೇಕಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ನಾವು ಮಟನ್ ಹಾಕ್ಬೇಕು. ಧನಿಯಾ ಪುಡಿ, ಖಾರ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೆ ಮಿಕ್ಸ್ ಮಾಡಬೇಕಾಗ್ತೈತೆ. ಯಾಕಂದರೆ ಒಂದೊಂದೇ ಸೈಡ್ ಅದೆಲ್ಲ ಗಂಟಾಗಿರ್ತೈತೆ. ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 2 ನಿಮಿಷ ಮುಚ್ಚಿ ಬಿಟ್ಬಿಡ. ನೀರೇನು ಹಾಕ್ಬೇಡ, ಅಷ್ಟೇ ನೀರು ಸಾಕು. ಇದೇ ಮಸಾಲೆ ಫ್ರೈ ಆಗಬೇಕಂಗೆ. ಆಮೇಲೆ ನಾವು ನೀರು ಬೇಕಂದ್ರೆ ನಾವು ಆಮೇಲೆ ಹಾಕಿಬೋದು ನೀರು. ನೋಡಿ ಈಗ ಒಂದು 2 ನಿಮಿಷ ಮುಚ್ಚಿ ಬಿಟ್ಬಿಡೋಣ. ನೋಡಿ ಈಗ 2 ನಿಮಿಷ ಬಿಟ್ಟಿದ್ದೀನಿ, ತೆಗೆದು ನೋಡೋಣ. ನೋಡು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು. ಈ ಮಟನ್ ತೊಗೊಂಡಿದ್ವಲ್ಲ, ಈ ಮಟನ್ ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು. 1 kg ಮಟನ್ ಇದು. ಇಲ್ಲಿ ಚೆನ್ನಾಗಿ ಮಟನು ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ನಾವೆಲ್ಲವರೆಗೆ ಮಿಕ್ಸ್ ಮಾಡಬೇಕಾಗ್ತದೆ. ನಾನು ಎಣ್ಣೆ ಯಾಕಪ್ಪ ಕಡಿಮೆ ಹಾಕಿದ್ದೀನಿ ಅಂದರೆ, ಇದು ಸ್ವಲ್ಪ ಮಟನ್ಗಾಗಲಿ ಯಾವ್ದು ಮಾಡಿದರೆ ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿ ಟೇಸ್ಟು. ಇದು ಅದರಲ್ಲಿ ಎಣ್ಣೆ ಹಾಕಿ ಬೆರೆಸಿದ್ದೆ 1-2 ಸ್ಪೂನು.
ಅದಕ್ಕೋಸ್ಕರ ಈಗ ಒಂದು 3 ಸ್ಪೂನ್ ಹಾಕಿ ಬೆಳೆಸಿದ್ದೀನಿ, ನಾನು ಒಗ್ಗರಣೆ ಹಾಕೊಂಡಿದ್ದೀನಿ. ಅದಕ್ಕೋಸ್ಕರ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ. ಈಗ ಇದ್ರಾಗ ಎಣ್ಣೆ ಎಲ್ಲ ಇದೆ, ಅದಕ್ಕೋಸ್ಕರ ನೀವು ಇದನ್ನ ತೊಗೊಂಡು ಹಾಕ್ತಾ ಇದ್ದೀನಿ. ಅರಿಶಿನ ಹಾಕಿಲ್ಲ, ಯಾಕಂದರೆ ಅದ್ರಾಗ ನಾನು ಅರಿಶಿನ ಹಾಕಿ ಬೆಳೆಸಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಷ್ಟು ನೀರು ಬೇಕಾಗೈತೆ ಅಷ್ಟು ನೀರು ಹಾಕಿ ಬೇಕಾಗೈತೆ. ನಾವು ಉಪ್ಪು ಕೂಡ ನಾವು ಅವಾಗ ಉಪ್ಪು ಎಲ್ಲ ಹಾಕಿ ಬೆಳೆಸಿದ್ದೀನಿ ಅಲ್ವ ನಾನು, ಇದು ಕೂಡ ನಾವು ಉಪ್ಪು ನೋಡ್ಕೊಂಡು ಹಾಕಿ ಬೇಕಾಗ್ತಾಯಿದೆ. ನಾವು ಆಮೇಲೆ ಚೆನ್ನಾಗಿದ್ದು ಮಿಕ್ಸ್ ಆಗಬೇಕು. ನೋಡಿ ಮಟನು ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಒಂದು 5 ನಿಮಿಷ ಇದನ್ನ ಬಿಟ್ಬಿಡ ನಿಮಗೆ. ಆಮೇಲೆ ನಾವು ನೀರು ಎಷ್ಟು ಬೇಕಾಗೈತೆ ಅಷ್ಟು ನೀರು ಹಾಕ್ಕೋಬೋದು. ಈಗ ಮುಚ್ಚಿಬಿಡ್ತಾ ಇದ್ದೀನಿ, ಒಂದು 5 ನಿಮಿಷ ಬಿಡೋಣ. ನೋಡು 5 ನಿಮಿಷ ಆಗಿದೆ, ಈಗ ತೆಗೆದು ನೋಡೋಣ. ನೋಡು ಎಣ್ಣೆಲ್ಲ ಚೆನ್ನಾಗಿ ಸೂಪರಾಗಿ ಮೇಲೆ ಬಂದಿದೆ. ಈಗ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಸುತ್ತರದ ಎಣ್ಣೆ ಬಂದಿದೆ. 1 ಸ್ಪೂನು ಗರಂ ಮಸಾಲ ನೋಡಿ, ಗೋಡಂಬಿ ಪೇಸ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಮಗೆ ಎಷ್ಟು ನೀರು ಬೇಕಾಗ್ತದೆ ಅಷ್ಟು ನೀರು ಹಾಕಬೇಕಾಗ್ತದೆ. ಈ ಗರಂ ಮಸಾಲ ಇದೆಲ್ಲ ಪೇಸ್ಟು ಎಲ್ಲ ನೀಟಾಗಿ ಒಂದ್ಕಿನಾಗ ನಾವು ಮಿಕ್ಸ್ ಮಾಡಬೇಕಾಗ್ತದೆ. ಈಗ ತೆಗೆದು ನೋಡೋಣ. ನೋಡಿ ಸೂಪರಾಗಿ ಬಂದಿದೆ, ಎಷ್ಟು ಸೂಪರ್. ಈಗ ಹಂಗೆ ತಿನ್ಬೇಕಂತ ಅನ್ನಿಸ್ತದೆ. 1-2 ಲೋಟ ಬಿಸಿ ನೀರು ಕಾಸ್ಕೊಂಡಿದ್ದೀನಿ. ಬಿಸಿ ನೀರು ಹಾಕ್ಯಾರಿ, ಪೀಸ್ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಬಿಸಿ ನೀರು ಹಾಕ್ತಾ ಇದ್ದೀನಿ ಈಗ 1-2 ಲೋಟ, ನೋಡ್ತಾ ಇರ್ಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಲೋಟ ಆದರೆ ಸಾಕಾಗ್ತದೆ. ಬಿಸಿ ಮಾಡಿದಂಥ ಬಿಸಿ ಮಾಡಿ ಹಾಕಿದಂಥ ನೀರಿದು. ನೋಡಿ ಚೆನ್ನಾಗಿ ಕುದೀಲಿ. ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ನೀರು ಬೇಕಂದ್ರೆ ನೀರು ಮಾಡ್ಕೋಬೋದು. ಈಗ ನಾನು ಉಪ್ಪು ನೋಡ್ಕೊತಾ ಇದ್ದೀನಿ ಈ ಟೈಮ್ದಲ್ಲಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗೆಲ್ಲ ನೀಟಾಗಿ. ಈಗ ಇದನ್ನ ಕುದಿಯೋಕೆ ಬಿಟ್ಬಿಡೋಣ. ಉಪ್ಪು ನೋಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಉಪ್ಪು ಬೇಕಾಗ್ತಾಯಿದೆ, ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡೋಣ ಇದನ್ನ. ಈಗ ಮಿಕ್ಸ್ ಮಾಡಿದ್ದಾಗಿದೆ, ಕುದಿಯೋಕೆ ಬಿಟ್ಬಿಡೋಣ. ಮುಚ್ಚಿಬಿಡ್ತೀನಿ ಈಗ ಒಂದು 5 ನಿಮಿಷ ಮುಚ್ಚಿ ಆಮೇಲೆ ನೋಡೋಣ. 5 ನಿಮಿಷ ಆಗಿದೆ, ಈಗ ತೆಗೆದು ನೋಡೋಣ. ನೋಡಿ ಎಣ್ಣೆಲ್ಲ ಚೆನ್ನಾಗಿ ಮೇಲೆ ಬಂದಿದೆ. ಯಾಕಂದರೆ ನಾವು ಇದೆಲ್ಲ ಹಾಕ್ತಾ ಇಲ್ಲಲ್ವ, ನಾವು ಸ್ವಲ್ಪ ಮೀಡಿಯಮ್ ಊರಲ್ಲೇ ನಾವು ಬೆಳೆಸ್ಕೋಬೇಕಾಗ್ತೈತಿ. ಜಾಸ್ತಿ ಊರಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೊಂದು 5 ನಿಮಿಷ ಬಿಟ್ಬಿಡೋಣ, ನೋಡೋಣ ಪೀಸ್ ಕೂತಾವೇನು. ಬೆಂದಿದೆ ಪೀಸ್ ಕೊಡೋಣ. ಇನ್ನೊಂದು 5 ನಿಮಿಷ ಬಿಟ್ಟರೆ ರೆಡಿ ಆಗ್ತದೆ ಮಟನ್ ಸಾರು. ಈಗ ಮುಚ್ಚಿ ಬಿಟ್ಬಿಡೋಣ ಇದನ್ನ. ನೋಡಿ 5 ನಿಮಿಷ ಆಗಿದೆ, ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಮಟನ್ ಸಾರು ರೆಡಿ ಆಗಿದೆ. ನಾನು ಚಪಾತಿಗೆ ರೊಟ್ಟಿಗೆ ಅಂತ ಮಾಡಿದ್ದೀನಿ. ಸ್ವಲ್ಪ ನೀರು ಬೇಕಂದ್ರೆ ನೀರು ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಎಣ್ಣೆಲ್ಲ ಚೆನ್ನಾಗಿ ಮೇಲೆ ಬಂದಿದೆ. ಎಣ್ಣೆ ಕೂಡ ಕರೆಕ್ಟಾಗಿ ಬಂದಿತ್ತೆ, ಅಷ್ಟು ಎಣ್ಣೆ ಕೂಡ ಆಗಿಲ್ಲ. ಈಗ ನಾನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಒಂದು 2 ನಿಮಿಷ ಹಿಂಗೆ ಇದೆ ಬಿಸಿಯಾಗಿ ಬಿಟ್ಬಿಡೋಣ ಮುಚ್ಚಿ. ನೋಡಿ ಆಫ್ ಮಾಡಿದ್ದೀನಿ. ಈಗ ಮಟನ್ ಸಾರು ರೆಡಿಯಾಗಿದೆ. ಮಟನ್ ಸಾರು ರೆಡಿಯಾಗಿದೆ. ನಾನು ಚಪಾತಿಗೆ ರೊಟ್ಟಿ ಮಾಡಿದ್ದೀನಿ. ನೀವು ಬೇಕಂದ್ರೆ ಸ್ವಲ್ಪ ನೀರು ಮಾಡ್ಕೋಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಆಗೈತೆ ಅಂತ ಹೇಳ್ರಿ, ಕಮೆಂಟ್ನಲ್ಲಿ ತಿಳಿಸ್ರಿ. ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ.
ಥ್ಯಾಂಕ್ ಯು.